ಎಲ್ಲರೂ ಸಂಸ್ಥೆಗಳು ಬೆಳೆಸೋದಕ್ಕೆ ಚಿಂತನೆ ನಡಿಬೇಕಾಗಿದೆ ಇದರಲ್ಲಿ ಅಂತೇಳಿ. ಅದೇ ಕಾಲಕ್ಕೆ ನಮ್ಮ ಈ ಡಿ ಕೆ ಶಿವಕುಮಾರ್ ಅವರು ಸಹಿತ ಅಲ್ಲೇ ನಂದಿನಿ ಬ್ರ್ಯಾಂಡದ ಒಂದು ಏನು ಪ್ರಾಡಕ್ಟ್ ಇದ್ದಾವೆ ಅವತ್ತೂ ಸಹಿತ ಅಲ್ಲೇ ಸಪ್ಲೈ ಆಗಿ ಅವ್ರು ಮಳಿಗೆಗಳು ಕೊಡಿಸುವಂಥ ಕೆಲಸಗಳು ಆಗಲಿ ಚರ್ಚೆ ನಡೆದಿದ್ದಾವೆ, ಇನ್ನೂ ಮುಗಿದಿಲ್ಲ. ಯಾಕೆಂದ್ರೆ ಕೆಲವೊಮ್ಮೆ ತಿಳಿಯೋರು ತಪ್ಪುಗಳು ಆಗ್ತಾ ಇರ್ತಾವೆ. ಸಣ್ಣ ವಿಷಯ ದೊಡ್ಡ ಮಾಡೋಕ್ಕಿಂತಲೂ ಈಗ ನಮಗೆ ಬೇಕಾಗಿದ್ದೇನಪ್ಪ ಅಂದ್ರೆ ನಮ್ಮ ನಂದಿನಿಗೆ ಹಾಲು ಒದಗಿಸುವ ರೈತರಿಗೆ ಹೆಚ್ಚಿನ ಉತ್ಪಾದನೆ ಮಾಡೋದಕ್ಕಾಗಿ ಹೆಚ್ಚಿನ ರೇಟ್ ಕೊಡೋದಕ್ಕಾಗಿ ಏನೇನು ಮಾಡಲಿಕ್ಕೆ ಸಾಧ್ಯದ ಆ ದಿಸೆಯಲ್ಲಿ ವಿಚಾರ ಮಾಡುವಂಥದ್ದು. ಜೊತೆಗೆ ಕೊಳ್ಳುವವನಿಗೆ ಸಹಿತ ತೊಂದರೆ ಆಗಿರಬಾರ್ದು. ಅಮೂಲ ಒಂದು ತುಟ್ಟಿ ಆಗಿರ್ಬೋದು, ಇಲ್ಲಂತಲ್ಲ. ಆದರೆ ಅಂದರೆ ಜನರಿಗೆ ಒಂದು ಆದಾಯಕ್ಕೆ ನಿಲ್ಕುವಂಥದ್ದು. ಬಟ್ ಇವತ್ತು ಮಾರ್ಕೆಟ್ ರೇಟ್ ಮಾತ್ರ ಭಾಳಷ್ಟು ಹಾಕಿರೋದ್ರಿಂದಾಗಿ ತುಟ್ಟಿ ಆಗೋದ್ರಿಂದಾಗಿ ಕೊಳ್ಳೋರಿಗೆ ಸಹಿತ ತ್ರಾಸ ಆಗ್ಲಿರ್ತದೆ. ಎರಡೂ ಬ್ಯಾಲೆನ್ಸ್ ಇಟ್ಕೊಂಡು ಹೋಗುವಂಥ ಕೆಲಸಗಳು ಆವಾಗಿದೆ. ಅದೇನೋ ಆಗಲಿ ನಂದಿನಿ ಬೆಳೀಲಿ ಅನ್ನೋದು ನಮ್ಮದು ಆಸೆ ಅದ. ಅದೇ ಕಾಲ ಗುಜರಾತ್ ಅಳಿಲಿ ಅನ್ನೋದು ತಪ್ಪಾಗ್ತದೆ ರೀ. ಅವರು ಬಂದು ಇಲ್ಲಿ ಮಾಡಲಿ, ಇಲ್ಲಿ ಅವ್ರಿಗೆ ಅಲ್ಲಿ ಮಾಡಲಿ. ರಾಜ್ಯದಿಂದ ರಾಷ್ಟ್ರವ್ಯಾಪಿ ಬೆಳೆಸುವಂಥ ಪ್ರಯತ್ನವನ್ನು ನಮ್ಮ ರಾಜಕಾರಣಿಗಳು ಮತ್ತು ನಮ್ಮ ದೇಶದ ರಾಜಕಾರಣಿಗಳು, ರಾಜ್ಯದ ರಾಜಕಾರಣಿಗಳು ಕೂಡಿ ಮಾಡಬೇಕಾಗ್ಯದ. ಅಮೂಲ್ ಅವ್ರು ಹೇಗೆ ಇಡೀ ದೇಶ ತುಂಬ ಈವನ್ ಇಂಟರ್ನ್ಯಾಷನಲ್ ಸಹಿತ ಬೆಳೆಸೋ ಪ್ರಯತ್ನ ಮಾಡ್ತಾಯಿದ್ದಾರೆ. ಹಾಗೆ ನಾವು ಪ್ರಯತ್ನ ಮಾಡಬೇಕಾದ ದಿಸೆಯಲ್ಲಿ ಈ ಮಳಿಗೆಗಾಗಿ ತಿಕ್ಕಾಡೋಕ್ಕಿಂತಲೂ ಇನ್ನೂ ಉತ್ಪಾದನೆ ಹೆಚ್ಚು ಮಾಡಿ ಅದ್ರ ಜೊತೆಗೆ ನಮ್ಮ ರೈತರಿಗೆ ಮಾರ್ಗದರ್ಶಿಸುವಂಗೆ ಮಾಡಿದರೆ ಈಗಾಗಲೇ ರೈತ ಸೋತಿದ್ದಾನೆ ಅಗ್ರಿಕಲ್ಚರದಲ್ಲ, ಇನ್ನೂ ಸ್ವಲ್ಪ ಹೆಚ್ಚಿನ ಅನುಕೂಲ ಆಗುವಂಗೆ ಈ ವೈಟ್ ರೆವಲ್ಯೂಷನ್ ಅಂತ ನಾವು ಇದಕ್ಕೆ ಬಿಳಿ ಹಾಲು ಬೆಳಗದ ಗ್ರೀನ್ ರೆವಲ್ಯೂಷನ್ ವೈಟ್